ಈ ವಿಡಿಯೋದಲ್ಲಿ ನಾವು ಡೆನ್ಸಿಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ನ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಈ ವಿಡಿಯೋ ನೋಡಿ. ಏನು ನೋಡಿದ್ರಿ, ಇವೆರಡು ವಸ್ತು, ಇವೆರಡು ತೂಕ ಒಂದೇ ಇದೆ ಅಂತ ಹೇಳಿ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಆರ್ ದ ಮಾಸಸ್ ಸೇಮ್? ಹೌದು, ಇವೆರಡು ಮಾಸು ಒಂದೇ ಇದೆ. ಮಾಸಸ್ ಆರ್ ಸೇಮ್ ಅಲ್ವಾ? ಎಸ್. ಆರ್ ದ ವಾಲ್ಯೂಮ್ ಸೇಮ್? ನೋ ಅಲ್ವಾ? ವಾಲ್ಯೂಮ್ ಅಂತ ಹೇಳಿದ್ರೆ ಎಷ್ಟು ಜಾಗ ಆಕ್ಯುಪೈ ಆಗುತ್ತೆ ಅಂತ ಹೇಳಿ. ಬೇರೆ ಇದು ಹೆಚ್ಚು ವಾಲ್ಯೂಮ್ ಆಕ್ಯುಪೈ ಆಗ್ತಾಯಿದೆ, ಇದಕ್ಕೆ ಕಮ್ಮಿ ವಾಲ್ಯೂಮ್ ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಮಾಸಸ್ ಒಂದೇ ಇದೆ ಅಲ್ವಾ? ಇವೆರಡು ತೂಕ ಒಂದೇ ಇದೆ ಮತ್ತು ಮಾಸು ಕೂಡ ಒಂದೇ ಇದೆ, ಆದರೆ ವಾಲ್ಯೂಮ್ ಬೇರೆ ಬೇರೆ ಇದೆ ಅಲ್ವಾ? ಇವೆರಡು ಕಾನ್ಸೆಪ್ಟನ್ನ, ಇವೆರಡು ಐಡಿಯಾನ ಕಂಬೈನ್ ಮಾಡೋ ಅಂಥ ವಸ್ತು ಅಂತ ಹೇಳಿದ್ರೆ, ವಸ್ತು ಅಲ್ಲ, ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಡೆನ್ಸಿಟಿ. ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳಿ. ಒಂದು ನಿಮಿಷ ಒಂದು ಯೂಸಸ್ ಆಫ್ ಡೆನ್ಸಿಟಿ ಬಗ್ಗೆ ಮಾತಾಡ್ಬಿಡ್ತೀನಿ. ಡೆನ್ಸಿಟಿ ಅಂತ ಒಂದು ಕಾನ್ಸೆಪ್ಟು ಮೇಜರ್ಲಿ ನಿಮಗೆ ಲಾಜಿಸ್ಟಿಕ್ಸಲ್ಲಿ, ಸಿವಿಲ್ ಇಂಜಿನಿಯರಿಂಗಲ್ಲಿ, ಒಂದು ಕೆಮಿಸ್ಟ್ ಒಂದು ವಸ್ತು ಮಾಡಬೇಕಾದ್ರೆ, ಆಮೇಲೆ ಮೆಕ್ಯಾನಿಕಲ್ ಹೇಳಿದ್ನಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ, ಒಂದು ಫೋನಲ್ಲಿ, ಎಲ್ಲ ಕಡೆನೂ ಡೆನ್ಸಿಟಿ ಬಗ್ಗೆ ಮಾತಾಡ್ತೀವಿ. ಒಂದು ಪುಟ್ಟು ಫೋನಲ್ಲಿ ತುಂಬ ಫೀಚರ್ಸ್ ಇತ್ತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಡೆನ್ಸ್ಡ್ ಮೆಟೀರಿಯಲ್, ಅದಕ್ಕೆ ಅದು ಕಾಸ್ಟ್ಲಿ ಆಗೋದು. ಡೆನ್ಸಿಟಿ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಎಷ್ಟು ವಸ್ತು ಇದೆ ಅಂತ ಹೇಳಿ. ಈ ಲಾಜಿಸ್ಟಿಕ್ಸ್ ಅಂತ ಹೇಳಿದ್ರೆ ಹುಡುಗರ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಎದುರುಗಡೆ ಇರೋವಂಥ ಎಲ್ಲ ವಸ್ತುನೂ ಲಾಜಿಸ್ಟಿಕ್ಸ್ ಥ್ರೂನೇ ಬಂದಿರೋದು. ಲಾಜಿಸ್ಟಿಕ್ಸ್ ಅಂತ ಹೇಳಿದ್ರೆ ಒಂದು ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದು, ಆಯಿತಾ? ಅವ್ರಿಗೆ ನೀವು ದುಡ್ಡು ಕೊಡ್ತೀರಾ, ಸುಮ್ಮನೆ ನೀವು ಅಪ್ಪ ಅಮ್ಮ ತರೋದಲ್ಲ. ಅದು ಕೂಡ ಒಂದು ರೀತಿಯ ಲಾಜಿಸ್ಟಿಕ್ಸೇ. ಬಟ್ ಲಾಜಿಸ್ಟಿಕ್ಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಬಿಗ್ ಗೂಡ್ಸ್. ಪೆನ್ನೇ ಆಗಿರ್ಬೋದು, ಬಟ್ ಎಷ್ಟೊಂದು ಪೆನ್ನು ಆ್ಯಸ್ ಅ ಹೋಲ್ ಕಂಪನಿಯಿಂದ ಎಲ್ಲೋ ಒಂದು ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಹಾಕ್ಕೊಂಡು ನಿಮ್ಮ ಎದುರುಗಡೆ ಬಂದಿದೆ ಅಲ್ವಾ? ಸೊ ಅದು ಎಲ್ಲ ಲಾಜಿಸ್ಟಿಕ್ಸಲ್ಲಿ ಬರುತ್ತೆ. ಲಾಜಿಸ್ಟಿಕ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು ಈ ಥರ ಹೋಯ್ತು ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗು ಎಲ್ಲದರಲ್ಲೂ ಡೆನ್ಸಿಟಿ ಅಂತ ಹೇಳಿ ಕಾನ್ಸೆಪ್ಟ್ ಉಪಯೋಗಿಸ್ತಾರೆ. ಸರಿನಾ? ಲಾಜಿಸ್ಟಿಕ್ಸ್ ನಿಮ್ಗೆ ಗೊತ್ತಿದೆ, ನಮ್ಮ ದೇಶ ಹಲವಾರು ವರ್ಷದಿಂದ ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಂಟರ್ ಆಫ್ ಗೂಡ್ಸ್ ಕಮಿಂಗ್ ಇನ್ ಆ್ಯಂಡ್ ಗೋಯಿಂಗ್ ಔಟ್ ಅಲ್ವಾ? ಇಷ್ಟೊಂದು ಜನ ಬರೋವರು, ಕೊಂಡ್ಕೊಳೋರು, ಮಾರೋರು ಅಲ್ವಾ? ಅದೇ ರೀತಿಯಲ್ಲಿ ಇವಾಗೂ ಕೂಡ ಇದೆ, ಬಟ್ ಕಮ್ಮಿ ಇದೆ. ಅರ್ಥ ಆಯ್ತಲ್ಲ? ಸೊ ಐಡಿಯಾ ಆಫ್ ಡೆನ್ಸಿಟಿ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಏನಂತ ಹೇಳಿದ್ರೆ ಅದು ಪದ ಗೊತ್ತಿಲ್ಲ ಅಷ್ಟೇ. ಆ್ಯಸ್ ಅ ಫಾರ್ಮುಲಾ ಅದನ್ನು ಡಿಫೈನ್ ಮಾಡಲ್ಲ. ನಾವಿಲ್ಲಿ ಅದನ್ನು ಕಲಿತಾ ಇದ್ವಿ ಅಷ್ಟೇ, ನಿಮಗೂ ಗೊತ್ತಿದೆ ಇದು. ಸೊ ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ, ಇದು ಮನುಷ್ಯನಿಗೆ ಗೊತ್ತಿದೆ. ಇದು ಏನಂತ ಹೇಳಿದ್ರೆ ಅದನ್ನು ನಾವು ರಿಯಲೈಸ್ ಮಾಡ್ಕೊತಾ ಇದ್ದೀವಿ. ಹೌದು, ಇದಕ್ಕೊಂದು ಹೆಸರು ಕೊಡ್ತಾಯಿದ್ದೀವಿ, ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದನ್ನೊಂದು ನಂಬರ್ ಕೊಡ್ತೀವಿ, ಆ ರೀತಿಯಲ್ಲಿ ಅರ್ಥ ಮಾಡ್ಕೊತೀವಿ, ಆ ರೀತಿಯಲ್ಲಿ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ನೀವು ಒಂದು ವಸ್ತು ಅರ್ಥ ಮಾಡ್ಕೊಂಡಾಗ, ಒಂದು ವಿಷಯ ಅರ್ಥ ಮಾಡ್ಕೊಂಡಾಗ ಅದನ್ನು ಉಪಯೋಗಿಸ್ಕೊಬೋದು. ಅರ್ಥ ಆಯ್ತಾ? ಸೊ ಐಡಿಯಾ ಆಫ್ ಡೆನ್ಸಿಟಿ ಈಸ್ ಕನೆಕ್ಟೆಡ್ ಟು ಯುವರ್ ಸಿವಿಲ್, ಮೆಕ್ಯಾನಿಕಲ್, ಲಾಜಿಸ್ಟಿಕ್ಸ್. ನನಗೆ ಗೊತ್ತಿರೋ ಅಷ್ಟು ಇದು ಓವರ್ವ್ಯೂ, ನಿಮ್ಗೆ ಅರ್ಥ ಆಗೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ಇದು ಹೇಳಿದ್ದೀನಿ. ಡೆನ್ಸಿಟಿ ಅಂತ ಹೇಳಿ ಕಾನ್ಸೆಪ್ಟ್ ತುಂಬ ಇದೆ. ಎಕ್ಸಾಂಪಲ್ ಇನ್ನೂ ಕೊಡ್ಬೋದು, ನಾನು ಬ್ಲ್ಯಾಕ್ ಹೋಲ್ ಬಗ್ಗೆ ಕೊಡ್ಬೋದು, ಅದು ಮುಂದೆ ಹೋಗ್ತಾ ಕೊಡ್ತೀನಿ. ಸರಿನಾ? ಹಾಂ, ಇವಾಗ ಡೆಫಿನೇಷನ್ ಆಫ್ ಡೆನ್ಸಿಟಿ ನೋಡೋಣ. ಅದೆಲ್ಲ ಇಂಟ್ರಡಕ್ಷನ್ ಆಯಿತು. ಇವಾಗ ನಿಮ್ಗೆ ಗೊತ್ತಾಗಬೇಕಾಗಿರೋ ವಿಷಯಗಳು ಇನ್ನೂ ಹೆಚ್ಚಿದೆ. ಡೆಫಿನೇಷನ್ ಏನಿದೆ? ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಅದೇ ಡೆಫಿನೇಷನು ಅಷ್ಟೇ, ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಫಿಸಿಕಲ್ ಮೀನಿಂಗ್, ಇದು ಅರ್ಥ ಏನು ಅಂದರೆ, ಒಂದು ಡೆನ್ಸಿಟಿ ಅಂತ ಹೇಳಿ ನೀವು ಫಿಸಿಕಲಾಗಿ ಹೇಗೆ ಅರ್ಥ ಮಾಡ್ಕೊಬೋದು? ಫಿಸಿಕಲ್ ವರ್ಲ್ಡಲ್ಲಿ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ವಸ್ತು. ಅದನ್ನು ನೀವು ಕಟ್ ಮಾಡಿ, ಸರಿನಾ, 1/1 ಅಷ್ಟು ವಾಲ್ಯೂಮ್ ಅಷ್ಟು. ಸೊ 1x1x1 ಮೀಟರ್ ಕ್ಯೂಬ್, ಆಯಿತಾ? ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು 1 ಮೀಟರ್ ಕ್ಯೂಬ್. ಈ ವಾಲ್ಯೂಮ್ ಅಷ್ಟು, ಸರಿನಾ? ಆ ವಸ್ತು ತೊಗೊಂಡು ಇದ್ರ ತೂಕ ಕಂಡುಹಿಡಿತು ಅಂತ ಹೇಳಿದ್ರೆ ಯು ವಿಲ್ ಫೈಂಡ್ ದ ಮಾಸ್ ಆಫ್ ದಿಸ್. ಸರಿನಾ? ಈ ಮಾಸ್ ಕಂಡುಹಿಡಿತು ಅಂತ ಹೇಳಿದ್ರೆ ಇದೇ ನಿಮ್ಮ ಡೆನ್ಸಿಟಿ. ದಿಸ್ ವ್ಯಾಲ್ಯೂ ಇಸ್ ಯುವರ್ ಡೆನ್ಸಿಟಿ. ಅರ್ಥ ಆಯ್ತಾ? ನೀವೇನೇ ಒಂದು ವಸ್ತು ಕೊಳ್ಳಿ, ಪುಟ್ಟದಾಗಿರಲಿ ಇಲ್ಲ ದೊಡ್ಡದಾಗಿರಲಿ,
ಆಯಿತಾ. ದೊಡ್ಡದಾಗಿತ್ತು ಅಂದರೆ ಕಟ್ ಮಾಡಿ 1 ಮೀಟರ್ ಕ್ಯೂಬ್, 1 ಮೀಟರ್ ಎಷ್ಟಿದೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಹತ್ತಿರ ನಿಮ್ಮ ಹತ್ರ ನಿಮ್ಮ ಮುಕ್ಕಾಲು ಭಾಗ ಇರುತ್ತೆ, ಆಯಿತಾ. ಅದು 1 ಮೀಟ್ರು, 1 by 1 ಯೋಚನೆ ಮಾಡಿ ಎಷ್ಟು ದೊಡ್ಡ ಡಬ್ಬ ಅಂಥೇಳಿ. ಅಷ್ಟು ದೊಡ್ಡ ಡಬ್ಬದಲ್ಲಿ ಏನೇ ಒಂದು ವಸ್ತು ಇತ್ತು ತುಂಬಿ ಆ ವಸ್ತುನ ತುಂಬಿ, ಪುಟ್ಟದಾಗಿತ್ತು ಅಂದರೆ ತುಂಬಬೇಕು, ದೊಡ್ಡದಾಗಿತ್ತು ಅಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಬೇಕು, ಆಯಿತಾ. ಕೊನೆಯದಾಗಿ ವಾಲ್ಯೂಮ್ 1 ಮೀಟರ್ ಕ್ಯೂಬ್ ಇರಬೇಕು. ಈ ಶೇಪ್ ಇರಬೇಕು ಅಂತ ಏನು ಲೆಕ್ಕ ಇಲ್ಲ. ಅದನ್ನು ನೀವು ಯು ವೇಟ್ ಫೈಂಡ್ ದ ಮಾಸ್ ಅಲ್ಲಿ ಬರ್ತೀನಲ್ಲ, ದಿಸ್ ಇಸ್ ಯುವರ್ ವೇಯಿಂಗ್ ಮಿಷಿನ್. ನೀವು ಕಂಡಿಡಿದಾಗ, ಈ ವಸ್ತು ತೂಕ ಕಂಡಿಡಿದಾಗ ಆ ವ್ಯಾಲ್ಯೂ ಬಂದು ಡೆನ್ಸಿಟಿ, ಸರಿನಾ. ಸಿಂಬಾಲಿಕಲಿ ಹೇಗೆ ಇದನ್ನು ಬರಿತೀವಿ ಅಂತ ಹೇಳಿದ್ರೆ ತಾತನ್ಕೋಲು ಅಷ್ಟೇ. ದ್ಯಾಟ್ಸ್ ಯುವರ್ ಡೆನ್ಸಿಟಿ ಸಿಂಬಲ್. ಡೆನ್ಸಿಟಿ ಫಾರ್ಮುಲಾ ಏನಂತ ಹೇಳಿದ್ರೆ ಮಾಸ್ ಬೈ ವಾಲ್ಯೂಮ್, ಅದೇನೇ ಇನ್ನೇನಿಲ್ಲ. ಯೂನಿಟ್ ಏನಾಗಿರ್ಬೋದು ಯೋಚನೆ ಮಾಡಿ, ಸುಲಭ ಇದು. ಇವಾಗ ಯೂನಿಟ್ ಆಫ್ ಮಾಸ್, ಎಸ್ ಐ ಯೂನಿಟ್ ಆಫ್ ಮಾಸ್ ಇಸ್ ವಾಟ್ ಗೊತ್ತಿದೆಯಾ? ಕೆ ಜಿ ಅಲ್ವಾ. ನಾವೆಲ್ಲ ಕಿಲೋಗ್ರಾಮಲ್ಲೇ ಕೆಲಸ ಮಾಡೋದು ತುಕ್ಕದ್ರಲ್ಲಿ. ಯೂನಿಟ್ ಆಫ್ ವಾಲ್ಯೂಮ್ ಹೇಗೆ ಮೆಷರ್ ಮಾಡ್ತೀವಿ? ಮೀಟರ್ ಕ್ಯೂಬ್. ದೇರ್ ಫೋರ್ ಯೂನಿಟ್ ಆಫ್ ಡೆನ್ಸಿಟಿ ಎಸ್ ಕೆ ಜಿ ಬೈ ಮೀಟರ್ ಕ್ಯೂಬ್. ಅಷ್ಟೇ, ಗೊತ್ತಾಯ್ತಾ ಹುಡುಗರ? ಅಷ್ಟೇ, ಇಷ್ಟೇ ವಿಷಯ ಗೊತ್ತಿರಬೇಕಾಗಿರೋದು ನಿಮಗೆ. ಇವಾಗ ಸ್ವಲ್ಪ ಒಂದು ಸತಿ ರಿವಿಷನ್ ಮಾಡಿಬಿಡ್ತೀನಿ, ನೀವು ನೋಟ್ಸ್ ಹೇಗೆ ಬರ್ಕೊಬೇಕು ಅಂತಲೂ ಹೇಳ್ತೀನಿ. ಯೂನಿಟ್ ಆಫ್ ಡೆನ್ಸಿಟಿ, ಆಯಿತಾ. ಈ ಥರ ಶುರು ಮಾಡಿಕೊಂಡು ಈ ಬದಲಾಗಿ ಈ ಥರ ಒಂದು ಚಿತ್ರ ಬರ್ಕೊಳ್ಳಿ. ನಿಮ್ಮ ಹತ್ರ ತಕ್ಕಡಿ ಇದೆ, ಇಲ್ಲೊಂದಷ್ಟು ವಸ್ತು ಇದೆ, ಆಯಿತಾ. ಇಲ್ಲಿ ಒಂದೇ ಒಂದು ವಸ್ತು ಇದೆ, ಯಾಕಡೆ ಬಲ್ಗಡೆ, ಆದರೆ ತೂಕ ಒಂದೇ ಇದೆ ಅಲ್ವಾ. ದ ಮಾಸ್ ಇಸ್ ಸೇಮ್, ವಾಲ್ಯೂಮ್ ಇಸ್ ಡಿಫ್ರೆಂಟ್ ಅಂತ ಹೇಳಿ ಬರ್ಕೊಳ್ಳಿ. ಮಿಕ್ಕಿದೆಲ್ಲ ಇದ್ರ ಬದಲಾಗಿ ಇದನ್ನು ಬರ್ಕೊಬೇಕು ನೀವು. ಸೊ ಇಲ್ಲಿ ಏನು ಹೇಳ್ಬೋದು? ದ ಡೆನ್ಸಿಟಿ ಆಫ್ 1 ಇಸ್ ಇಟ್ ಮೋರ್ ಆರ್ ಲೆಸ್ ದೆನ್ ಡೆನ್ಸಿಟಿ ಆಫ್ 2? ಹೆಚ್ಚಿದೆ ಕಮ್ಮಿ ಇದೆಯಾ ಹುಡುಗರ? ಈ ಕಡೆ ಡೆನ್ಸಿಟಿ ಕಮ್ಮಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ, ಆಯಿತಾ, ಕಮ್ಮಿ ಜಾಗದಲ್ಲಿ ಕಮ್ಮಿ ವಸ್ತು ಇದೆ ಅಂತ ಇರೋ ಜಾಗದಲ್ಲಿ ಕಮ್ಮಿ ವಸ್ತು ಇದೆ. ಅದೇ ಈ ಜಾಗದಲ್ಲಿ ಇಷ್ಟೆಷ್ಟು ಪುಟ್ಟ ಜಾಗದಲ್ಲಿ ಹೆಚ್ಚು ವಸ್ತು ಇದೆ, ಆಯಿತಾ. ಆವಾಗ ಡೆನ್ಸಿಟಿ ಇದ್ರದ್ದು ಹೆಚ್ಚಾಗುತ್ತೆ. ಕಮ್ಮಿ ಜಾಗದಲ್ಲಿ ಹೆಚ್ಚಿದ್ದಷ್ಟು ಅದ್ರ ಡೆನ್ಸಿಟಿ ಹೆಚ್ಚಾಗುತ್ತೆ. ಮತ್ತೊಂದು ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಆಮೇಲೆ ನೀವು ನೋಟ್ಸ್ ಬರ್ಕೊಂಡಿರೋ ಅಂತ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಥರ ಒಂದು ಸ್ಟೇಟ್ಮೆಂಟ್ ಕೇಳಿರ್ತೀರಾ, ಡೆನ್ಸಿಟಿ ಆಫ್ ಬ್ಲ್ಯಾಕ್ ಹೋಲ್ ಇಸ್ ಹ್ಯೂಜ್ ಅಂತ ಹೇಳಿ. ಅರ್ಥ ಏನು? ಇದು ಅರ್ಥ ಏನಂತ ಹೇಳಿದ್ರೆ, ಇಟ್ ಮೀನ್ಸ್ ದ ಬ್ಲ್ಯಾಕ್ ಹೋಲ್ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್, ಇಷ್ಟೊಂದು ವಸ್ತು ಇದೆ ಅದರೊಳಗಡೆ, ಇನ್ ಅ ಸ್ಮಾಲ್ ಸ್ಪೇಸ್. ಸರಿನಾ? ಇದೇ ಅದರ ಅರ್ಥ. ಪ್ಲಾಸ್ಟಿಕ್ಕು ಮತ್ತು ನೀವು ಐರನ್ನು ಇದು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಪ್ಲಾಸ್ಟಿಕ್ಕಿನ ಡೆನ್ಸಿಟಿ ಐರನ್ಗಿಂತ ಕಮ್ಮಿ ಇರುತ್ತೆ, ಹೌದಾ ಅಲ್ವಾ? ಇಟ್ಸ್ ಲೆಸ್ ದೆನ್ ದ ಡೆನ್ಸಿಟಿ ಆಫ್ ಐರನ್, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಕ್ಲೀನಾಗಿ ಕಲ್ತ್ಕೊಳ್ಳಿ, ಅಷ್ಟೊಂದೇನು ಕಷ್ಟ ಆಗಲ್ಲ. ಇದು ಕಲ್ತ್ಕೊಂತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ನ್ಯೂಮರಿಕಲ್ಸ್ ಅಷ್ಟೇ. ಹಾಂ, ಬರ್ಕೊಳಕ್ಕೆ ಶುರು ಮಾಡಿ.